ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದ 5 ಶಾಸಕರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ. ಕಾಂಗ್ರೆಸ್ಗೆ ಕೈ ಕೊಡಲಿದ್ದಾರೆಯಂತೆ 5 ಜನಪ್ರತಿನಿಧಿಗಳು. ಅದರಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ ಈ ಮೂಲಕ 71ರಿಂದ 66ಕ್ಕೆ ಇಳಿಯುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಆಪರೇಷನ್ ಕಮಲ ಮುಂದುವರಿಕೆ ಸುಳಿವನ್ನ ನೀಡಿದ್ದಾರೆ ಸವದಿ ಅವರು. ಕೈ ಪಕ್ಷಕ್ಕೆ ಕೈ ಕೊಡೋ ಲಿಸ್ಟ್ನಲ್ಲಿ ಶಾಸಕರು ಕೂಡ ಇದ್ದಾರೆ. ಯಾರ್ಯಾರು ಅನ್ನೋದು ಕೂಡ ನಮ್ಮ ಬಳಿಯಲ್ಲಿದೆ. ಇನ್ನು 5 ಕಾಂಗ್ರೆಸ್ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಆ ಮೂಲಕ ಮೂಡ್ತಾ ಇದೆ. ಸೋದರ ಶ್ರೀರಾಮುಲು ಅವರು ಕೇಳಿದ್ರು ನಿಮಗೆ ಕಾಂಗ್ರೆಸ್ ಅವರು ಎಷ್ಟು ಮಂದಿಗಿದ್ದಾರೆ? 71. ಇನ್ನು ಎಷ್ಟು ಮಂದಿ ಆಗೋರು? 71 ಮಂದಿ ಅದಾರಲ್ಲ. ಮತ್ತೆ 5 ಮಂದಿ ಸಿದ್ಧ ಆಗಿದಾರ. ಮತ್ತೆ 5 ಮಂದಿ ಸಿದ್ಧ ಆಗಿದಾರ. ಎದಕ್ಕೆ? ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಇನ್ನು ಏನಾದ್ರೂ ಭವಿಷ್ಯ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ. ಅದಕ್ಕೆ ನಮ್ಮನ್ನು ಕರ್ಕೊಳ್ಳಿ ಅಂತ ಹೇಳಿ ಸಿದ್ಧ ಆಗಿದೆ. ಇನ್ನು 5 ಮಂದಿ ಬರಾಕ ರೆಡಿ ಆಗಿದಾರ. ಇಬ್ರು ಇನ್ನು ಹೊಸದಾಗಿ ಆಯ್ಕೆ ಆಗಿ ಮತ್ತೆ ಬರೋದ್ರ. ನಮ್ಮ ಸಂಖ್ಯೆ ಎಲ್ಲಿಗೆ ಹೋಗುತ್ತಾ ಗೊತ್ತಿಲ್ಲ. ಸೋದರ ಇವಾಗ ಡೀಟೇಲ್ಸ್ ಒಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ, ಲಕ್ಷ್ಮಣ್ ಸವದಿ ಅವರು ಹೇಳಿಕೆ, ಅದಕ್ಕೆ ಕೌಂಟರ್ ಆಗಿ ಡಿಕೆಶಿ ನೀಡಿದ ಹೇಳಿಕೆ ಎಲ್ಲವನ್ನ ಕೂಡ ಗಮನಿಸಿದ್ವಿ. ಆದ್ರೆ ಈಗ ನ್ಯೂಸ್ ಫಸ್ಟ್ ಬಳಿಯಲ್ಲಿ ಒಂದು ಲಿಸ್ಟ್ ಕೂಡ ಸಿಕ್ಕಿದೆ. ಈ ಮಾತು ಕೇವಲ ಎಲೆಕ್ಷನ್ ಪರ್ಪಸ್ಗೆ ಗಾಳಿಯಲ್ಲಿ ಗುಂಡು ಹೊಡೆದ ಮಾತಲ್ಲ, ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಕೈ ಕೊಡೋಕೆ ಸಿದ್ಧರಾಗಿದ್ದಾರೆ ಅನ್ನೋ ಲಿಸ್ಟ್ ನಿಮ್ಮ ಬಳಿ ಇದೆ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬಹುದಾ? ಎಸ್ ಸ್ಮಿತಾ, ಬಹುಶಃ ಆಪರೇಷನ್ ಕಮಲ ಪಾರ್ಟ್ 2 ಅನ್ನುವ ರೀತಿಯಲ್ಲಿ ಸಿದ್ಧವಾಗಿರುವಂತಹ ಲಿಸ್ಟ್ ಇದು. ಯಾವ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಶಿರಾ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ರು, ಇನ್ನೂ 5 ಶಾಸಕರು ಬಿಜೆಪಿಗೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ, ಶಿಫ್ಟ್ ಆಗಲಿಕ್ಕೆ ಎಲ್ಲ ತಯಾರಿ ಕೂಡ ನಡೆದಿದೆ ಅನ್ನೋ ಮಾತನ್ನು ಹೇಳಿದ್ರು. ನಿಜ, ಅದಕ್ಕೆ ಬೇಕಾದಂಥ ಲಿಸ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ಮಾತು ಹೇಳುವಾಗ ಬಹುಶಃ ಡಿಸಿಎಂ ಲಕ್ಷ್ಮಣ್ ಸವದಿ ಅವ್ರ ಜೋಬಲ್ಲಿ ಆ ಲಿಸ್ಟ್ ಇದ್ದಿರ್ಬೋದು. ಆ ಲಿಸ್ಟ್ ಇವತ್ತು ನ್ಯೂಸ್ ಫಸ್ಟ್ ಕೈಯಲ್ಲಿದೆ. ಆ ಲಿಸ್ಟ್ನಲ್ಲಿ ಯಾವ್ಯಾವ ಹೆಸರಿದೆ, ಒಂದೊಂದು ಹೆಸರನ್ನು ಕೂಡ ವಿತ್ ರೀಸನ್ ಇವತ್ತು ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ನಂಬರ್ 1 ಗಣೇಶ್ ಹುಕ್ಕೇರಿ. ಗಣೇಶ್ ಹುಕ್ಕೇರಿ ಯಾವುದೇ ಆಶ್ಚರ್ಯ ಇಲ್ಲ ಈ ಹೆಸರು ಇರೋದ್ರಲ್ಲಿ. ನೋಡಿ, ಕಳೆದ ಬಾರಿ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿಯ ರೀತಿಯಲ್ಲಿ ಆಪರೇಷನ್ ಕಮಲ ನಡೆದ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗಿದ್ದಂಥ ಹೆಸರಿದು. ಆದರೆ ಕೊನೆ ಕ್ಷಣದಲ್ಲಿ ಕೆಲವು ರಾಜಕೀಯ ಕಾರಣಗಳಿಗಾಗಿ, ಬೆಳಗಾವಿ ರಾಜಕಾರಣದ ಕಾರಣಕ್ಕಾಗಿ ಹಿಂದೇಟ್ ಹಾಕಿದ್ರು. ಈಗ ಅವರು ಮುನ್ನೆಲೆಗೆ ಬಂದಿದ್ದಾರೆ. ಇದಕ್ಕೆ ಬಹಳ ರೆಲೆವೆಂಟ್ ಅನ್ನೋ ರೀತಿಯಲ್ಲಿ ಇದೊಂದು ರೀತಿ ಕೋಇನ್ಸಿಡೆನ್ಸ್ ಕೂಡ ಇರ್ಬೋದು ಸ್ಮಿತಾ. ಇವತ್ತೇ ಅವರ ತಂದೆ ಇವತ್ತು ಬೆಳಗಾವಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರಕಾಶ್ ಹುಕ್ಕೇರಿ ಅವರು ಈಗ ನಡೆಯುವಂತ ಏನು ಸುರೇಶ್ ಅಂಗಡಿ ಅವರು ನಿಧನರಾಗಿದ್ದಾರೆ, ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಡೆಯುವಂತ ಚುನಾವಣೆಯಲ್ಲಿ ನಾನು ಬಿಜೆಪಿಗೆ ಬೆಂಬಲಿಸ್ತೇನೆ, ಬಹಿರಂಗವಾಗಿ ಬಿಜೆಪಿಯನ್ನು ಬೆಂಬಲಿಸ್ತೇನೆ. ಸುರೇಶ್ ಅಂಗಡಿ ಕುಟುಂಬದವರು ಯಾರೇ ನಿಂತರೂ ಕೂಡ ಅವರ ಪರವಾಗಿ ನಾನು ಚುನಾವಣಾ ಪ್ರಚಾರ ಮಾಡ್ತೇನೆ ಅನ್ನೋ ಹೇಳಿಕೆಯನ್ನು ಹುಕ್ಕೇರಿ ಅವರು ಕೊಡ್ತಾರೆ. ಅದರ ಅರ್ಥ ಏನು? ನೇರವಾಗಿ ತಂದೆಯವರ ಬೆಂಬಲದೊಂದಿಗೆ ಗಣೇಶ್ ಹುಕ್ಕೇರಿ ಬಿಜೆಪಿಗೆ ಬರಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧರಾಗಿದ್ದಾರೆ. ಅವರ ಅಸಮಾಧಾನಕ್ಕೆ ಮತ್ತೊಂದು ಕಾರಣ ಇದೆ ಸ್ಮಿತಾ. ಇತ್ತೀಚೆಗಷ್ಟೇ ಕೆಲ ತಿಂಗಳ ಹಿಂದೆ ಅವರನ್ನ ವಿಪಕ್ಷದ ಮುಖ್ಯ ಸಚೇತಕ ಸ್ಥಾನದಿಂದ ಕೊಡಲಾಗಿದೆ. ಆ ಅಸಮಾಧಾನ ಕೂಡ ಅವರಲ್ಲಿದೆ. ಹೀಗಾಗಿ ಅವರು ಬಿಜೆಪಿಗೆ ಬರಲಿಕ್ಕೆ ಸಿದ್ಧವಾಗಿರುವಂತಹ ಆಪರೇಷನ್ ಕಮಲದ ನಂಬರ್ 1 ಕ್ಯಾಂಡಿಡೇಟ್. ಇನ್ನು 2ನೇ ಹೆಸರು ನಾಗೇಂದ್ರ. ಕಾಂಗ್ರೆಸ್ನ ಶಾಸಕ, ಹಿಂದೆ ಬಿಜೆಪಿಯಿಂದಲೂ ಕೂಡ ಶಾಸಕರಾಗಿದ್ದವರು, ಪಕ್ಷೇತರವಾಗಿಯೂ ಗೆದ್ದು ಗೊತ್ತಿದೆ. 1 ಅಲ್ಲ 2, 3 ಕ್ಷೇತ್ರಗಳ ಮೇಲೆ ನೇರವಾಗಿ ಹಿಡಿತ ಹೊಂದಿದ್ದಾರೆ. ಕೂಡ್ಲಿಗಿ ಮೇಲೆ ಅವರು ನೇರ ಹಿಡಿತ ಇದೆ, ಕೂಡ್ಲಿಗಿಂದ ಗೆದ್ದು ತೋರಿಸಿದ್ದಾರೆ. ಅಲ್ಲಿಂದ ಬಳ್ಳಾರಿ ಗ್ರಾಮಾಂತರಕ್ಕೂ ಬಂದು ಗೆದ್ದು ತೋರಿಸಿದ್ದಾರೆ. ಹೀಗಾಗಿ ಎಲ್ಲೇ ನಿಂತರೂ ಗೆಲ್ಲುವಂತ ತಾಕತ್ತಿದೆ. ಅವರ ಗುರಿ ಇದ್ದಿದ್ದು ಕಾಂಗ್ರೆಸ್ಗೆ ಹೋದ ಉದ್ದೇಶವೇ ಮಂತ್ರಿ ಆಗಬೇಕು ಅನ್ನೋದು. ಮೈತ್ರಿ ಸರ್ಕಾರದಲ್ಲಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ. ಈ ದೃಷ್ಟಿಯಿಂದ ನಾಗೇಂದ್ರ ಕೂಡ ಬಿಜೆಪಿಗೆ ಬರಲಿಕ್ಕೆ ಎಲ್ಲ ರೀತಿಯಲ್ಲೂ ಸನ್ನದ್ಧರಾಗಿದ್ದಾರೆ. ಅದಕ್ಕೆ ಬೇಕಾದಂತ ಮಾತುಕತೆ ಕೂಡ ಚಾಲ್ತಿಯಲ್ಲಿದೆ ಸ್ಮಿತಾ. ಅದೇ ರೀತಿಯಲ್ಲಿ 3ನೇ ಹೆಸರು ಹಾಗೂ 4ನೇ ಹೆಸರು ಎರಡೂ ಕೂಡ ಒಟ್ಟಿಗೆ ಸೇರುತ್ತೆ. ಅದು ಶಿವಾನಂದ ಪಾಟೀಲ್ ಹಾಗೂ ಯಶವಂತರಾಯಗೌಡ ಪಾಟೀಲ್. ಇವರಿಬ್ರು ಕೂಡ ವಿಜಯಪುರ ಜಿಲ್ಲೆಯವರು. ಇಬ್ಬರಿಗೂ ಕೂಡ ಕಾಂಪಿಟೇಟರ್ ಆಗಿ ಎದುರಿರುವಂತದ್ದು ಎಂ.ಬಿ. ಪಾಟೀಲ್ ಇರುವವರೆಗೂ ಕೂಡ ನಾವು ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಶವಂತರಾಯಗೌಡ ಪಾಟೀಲ್ರಿಗಂತೂ ತೀವ್ರವಾದ ಅಸಮಾಧಾನ ಇದೆ. ಹಲವಾರು ಬಾರಿ ಜಿಲ್ಲಾ ರಾಜಕಾರಣದಲ್ಲಿ ಅದು ಮತ್ತೆ ಹೊರಹೊಮ್ಮಿದೆ. ಬಹುಶಃ ಶಿವಾನಂದ ಪಾಟೀಲ್ರು ಕೂಡ ಅದೇ ಲೆಕ್ಕ ಹಾಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ, ಮೈತ್ರಿ ಸರ್ಕಾರದಲ್ಲೂ ಕೂಡ
ಎಂ ಬಿ ಪಾಟೀಲ್ರ ಜೊತೆಗೆ ಇವರಿಗೆ ಆರೋಗ್ಯ ಖಾತೆಯನ್ನು ಕೊಡಲಾಯಿತು. ಅದು ಕೂಡ ಬಹಳ ಎಳೆದು ಮಾಡಿಕೊಟ್ರು. ಅದು ಕೂಡ ಅವರಿಗೆ ಬಹಳ ನೆಮ್ಮದಿಯಿಂದ ಅಧಿಕಾರವನ್ನು ನಡೆಸಿ ಕೊಡಲಿಲ್ಲ ಅನ್ನುವಂಥ ಮಾತು ಕೂಡ ಹೊರಗೆ ಬಂದಿತ್ತು. ಆ ದೃಷ್ಟಿಯಿಂದ ನೋಡೋದಾದ್ರೆ ಶಿವಾನಂದ ಪಾಟೀಲ್ ಹಾಗೂ ಯಶವಂತರಾಯಗೌಡ ಪಾಟೀಲ್ ಇಬ್ಬರು ಕೂಡ ಮುಂದಿನ ಚುನಾವಣೆ ಒಳಗಾಗಿ ಯಾವಾಗ ಬೇಕಾದರೂ ತೀರ್ಮಾನವನ್ನು ತೆಗೆದುಕೊಳ್ಬಹುದು, ಅದಕ್ಕೆ ಸಮಯಕ್ಕಾಗಿ ಕಾದಿದ್ರು. ಈಗ DCM ಲಕ್ಷ್ಮಣ ಸವದಿ ಅವರ ಲಿಸ್ಟ್ಗೆ ಅವರಿಬ್ರು ಕೂಡ ಸೇರಿದ್ದಾರೆ. ಇನ್ನು ಕಟ್ಟ ಕಡೆ ಹೆಸರು ಖಾನಾಪುರದ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್. ಇದು ಕೂಡ ಹೊಸ ಹೆಸರೇನು ಅಲ್ಲ ಸ್ಮಿತಾ. ಈ ಹಿಂದೆ ನಾ ಆಗ್ಲೇ ಹೇಳಿದಂತ ರಾಜಕೀಯ ಕ್ಷಿಪ್ರಕ್ರಾಂತಿ ಏನ್ ನಡೆದಿತ್ತು, ಆಪರೇಷನ್ ಕಮಲ ಪಾರ್ಟ್ 1, ಆ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಸೌಮ್ಯ ರೆಡ್ಡಿ ಅವರ ಜೊತೆಗೆ ಇತ್ತು. ಒಂದು ಹಂತಕ್ಕೆ ಇವರಾಗಲೇ ಕಾಂಗ್ರೆಸ್ನಿಂದ ಒಂದು ಕಾಲನ ಆಚೆ ಇಟ್ಟು ಹೊರಟು ಬಂದಾಗಿತ್ತು. ಕಟ್ಟ ಕಡೆಯ ಕ್ಷಣದಲ್ಲಿ ಕೆಲವು ಬೆಳಗಾವಿ ರಾಜಕಾರಣದ ಕಾರಣಕ್ಕಾಗಿಯೇ, ಬೆಳಗಾವಿ ರಾಜಕಾರಣದಲ್ಲಿ ಯಾರೆಲ್ಲ ಮುಂಚೂಣಿ ನಾಯಕರಿದ್ದಾರೆ ಎಲ್ಲವನ್ನ ಲೆಕ್ಕ ಹಾಕಿ ಕಡೆಗೆ ಅವರು ಹೆಜ್ಜೆಯನ್ನು ಹಿಂದೆ ಇಟ್ಟರು. ಆದರೆ ಈಗ ತಮ್ಮ ರಾಜಕಾರಣದ ಭವಿಷ್ಯವನ್ನ ಬಿಜೆಪಿಯಲ್ಲಿ ಹುಡ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ಬೇಕಾದಂತ ಮಾತುಕತೆ ಚಾಲ್ತಿಯಲ್ಲಿದೆ. ಆ ಹೆಸರು DCM ಸವದಿ ಅವರ ಜೋಬಿನಲ್ಲಿರುವಂತಹ ಲಿಸ್ಟ್ ನಲ್ಲಿ 5ನೇ ಹೆಸರು. ಅದೇ ಲಿಸ್ಟ್ ಇವತ್ತು ನ್ಯೂಸ್ ಫಸ್ಟ್ ಜನರ ಎದುರು ತೆರೆದಿಡ್ತಾ ಇದೆ. ಇವರಲ್ಲಿ ಬಹುತೇಕರ ಇಚ್ಛೆ ಮಂತ್ರಿ ಪಟ್ಟ ಹಾಗೂ ರಾಜಕೀಯ ಭವಿಷ್ಯ. ಅದನ್ನ ಸೌದಿ ಅವರು ಕೂಡ ಭಾಷಣದಲ್ಲಿ ಹೇಳಿದ್ರು. ಅದೇ ಮಾತನ್ನ ಇವರೆಲ್ಲರಿಗೂ ಕನ್ವಿನ್ಸ್ ಮಾಡುವಾಗ ಕೂಡ ಹೇಳಿದ್ದಾರೆ ಸ್ಮಿತಾ. ಆ ದೃಷ್ಟಿಯಿಂದ ಮತ್ತೊಂದು ಹಂತದ ಆಪರೇಷನ್ ಕಮಲಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ತೆರೆಮರೆಯಲ್ಲಿ ನಡೀತಿರುವಂತದ್ದು ಸ್ಪಷ್ಟವಾಗಿದೆ ಸ್ಮಿತಾ. ರೈಟ್ ವೀರೇಂದ್ರ, ಥ್ಯಾಂಕ್ ಯು ಮಾಹಿತಿಗಾಗಿ.